ರಾಹುಲ್ ಗಾಂಧಿ ಅವರಿಗೆ ಈ ದಂಪತಿಗಳು ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಮಹಾತ್ಮ ಬಸವೇಶ್ವರ ಅವರಿಗೆ, ವಿಶ್ವಗುರು ಬಸವಣ್ಣನವರಿಗೆ ಅದೇ ರೀತಿ ಕಾರ್ಯಕ್ರಮವನ್ನ ಸಹಯೋಗವನ್ನು ಮಾಡಿ ಇದೀಗ ತಮ್ಮ ಮುಂದೆ ಸುಖದ ಸುಪ್ಪತ್ತಿಗೆಯಲ್ಲಿ ಇರಬೇಕಾದಂತಹ ವ್ಯಕ್ತಿ ತನ್ನ ಅಜ್ಜಿಯನ್ನ ಅತ್ಯಂತ ಚಿಕ್ಕ ಮಗುವಾಗಿದ್ದಾಗ ಜೊತೆಗಿದ್ದಂತಹ ಅಂಗರಕ್ಷಕರ ಗುಂಡಿಗೆ ಅಜ್ಜಿ ಬಲಿಯಾಗ್ತಾಳೆ. ಪಾಲನೆ ಪೋಷಣೆಯನ್ನ ಶಿಕ್ಷಣವನ್ನ ಪಡಿತಕ್ಕಂಥ ಹೊತ್ತಿನಲ್ಲಿಯೇ ಹೆತ್ತಂತಹ ಪ್ರೀತಿಯ ತಂದೆ ಈ ದೇಶಕ್ಕೋಸ್ಕರ ತಮಿಳುನಾಡಿನ ಒಂದು ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಛಿದ್ರವಾಗಿ ಅವರ ದೇಹದ ಗುರುತುಗಳು ಕೂಡ ಸಿಗೋದಿಲ್ಲ. ಅಂತಹ ಬಿಭತ್ಸ ಘಟನೆಗಳನ್ನ ತಮ್ಮ ಮನದಾಳದಲ್ಲಿ ಹೊತ್ತಿದ್ದರೂ ಸಹಿತ ಈ ಭಾರತದ ರಕ್ಷಣೆಗಾಗಿ, ಈ ಭಾರತವನ್ನ ಏಕತ್ರಗೊಳಿಸುವ ಸಲುವಾಗಿ, ಬಹುತ್ವದ ಭಾರತವನ್ನ ಉಳಿಸೋದಕ್ಕೋಸ್ಕರ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ತಮ್ಮ ಪಾದಯಾತ್ರೆಯನ್ನು ಯಶಸ್ವಿಯಾಗಿ ಮಾಡಿಕೊಂಡು ಬಂದಿರತಕ್ಕಂಥ ಶ್ರೀ ರಾಹುಲ್ ಗಾಂಧಿ ಅವರು ಇದೀಗ ತಮ್ಮ ಮುಂದೆ. ಶ್ರೀ ರಾಹುಲ್ ಗಾಂಧಿ. डॉक्टर सिद्धरामा महास्वामी जी, डॉक्टर जया बसवा कुमार स्वामी जी, श्री बसवालिंगा स्वामी जी, केसी वेणुगोपाल जी, सिद्धरमैया जी, एमबी पाटिल जी, स्टेज पे सारे सीनियर स्वामी जी, भाइयों और बहनों, बसवना जी के फॉलोअर्स, आप सबका यहाँ बहुत बहुत स्वागत। परम पूज्य डॉक्टर सिद्धलिंग महास्वामी जी ಅವರೇ, ಸಿದ್ದರಾಮ ಮಹಾಸ್ವಾಮಿ ಜಿ ಅವರೇ, ಪರಮ ಪೂಜ್ಯ ಇಲ್ಕಲದ ಗುರುಮಹಂತ ಮಹಾಸ್ವಾಮಿ ಜಿ ಅವರೇ, ಪರಮ ಪೂಜ್ಯ ಕುಡಲ ಸಂಗಮದ ಬಸವಮೃತ್ಯುಂಜಯ ಮಹಾಸ್ವಾಮಿಗಳೇ, ಸನ್ಮಾನ್ಯ ಶ್ರೀ ಕೆಸಿ ವೇಣುಗೋಪಾಲ್ ಜಿ ಅವರೇ, ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ, ಎಲ್ಲ ಪರಮ ವೇದಿಕೆ ಮೇಲೆ ಆಗಮಿಸಿದಂತೆ ಎಲ್ಲ ಪರಮ ಪೂಜ್ಯರೇ ಸೇರಿದಂತೆ ಎಲ್ಲ ಬಸವಣ್ಣರವರ ಅನುಯಾಯಿಗಳೇ, ತಮ್ಮೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು. बसवा जी की जयंती पे आज यहाँ आकर मुझे बहुत खुशी हो रही है और आपने इस दिन मुझे यहाँ बुलाकर ठीक 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 इस दिन यहाँ आपने मुझे बुलाकर आदर दिया, इसके लिए मैं आपका दिल से धन्यवाद करता हूँ. ಬಸವ ಜಯಂತಿಯ ದಿನದಂದು ತಾವು ನನ್ನನ್ನ ಇಲ್ಲಿ ಕೂಡಲ ಸಂಗಮಕ್ಕೆ ಕರೆಸಿಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ. ತಮ್ಮೆಲ್ಲರಿಗೂ ಕೂಡ ನಾನು ಆಭಾರಿಯಾಗಿದ್ದೇನೆ. और स्वामी जी ने जो भाषण किया और बीच में हिंदी का ट्रांसलेशन किया, उसके लिए मैं उनका दिल से धन्यवाद करता हूं. ಸ್ವಾಮೀಜಿ ಅವರು ಏನು ತಮ್ಮ ಮಾತುಗಳನ್ನ ಆಡಿದ್ರು, ಸಿದ್ದರಾಮ ಮಹಾಸ್ವಾಮಿಗಳು ಮಧ್ಯದಲ್ಲಿ ಅವರು ಹಿಂದಿಯಲ್ಲಿ ಮಾತಾಡಿ ನಮಗೆಲ್ಲರೂ ಕೂಡ ಮಾಹಿತಿಯನ್ನ ಒದಗಿಸಿದ್ರು. ಅದಕ್ಕೆ ನಾನು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. आमतौर से क्या होता है, जब कोई और ट्रांसलेशन करता है तो बहुत सारी बातें खो जाती हैं. तो स्वामी जी ने जो ट्रांसलेशन किया उनके शब्दों में उन्होंने मुझे समझाया, तो इसके लिए मैं धन्यवाद करना चाहता हूं. ಸ್ವಾಮೀಜಿ ಅವರು ಬಹಳ ಸ್ವಲ್ಪ ಏನಾಗ್ತದೆ, ಕೆಲವೊಂದು ವಿಚಾರಗಳನ್ನ ನಾವು ನೆನಪಾರ್ತೀವಿ. ಅವರು ತಮ್ಮ ಮಾತುಗಳಲ್ಲಿ ಹಿಂದಿಯಲ್ಲಿ ಮಾತನಾಡಿ ನನಗೆಲ್ಲವನ್ನೂ ಕೂಡ ನೆನಪಿಸಿಕೊಟ್ಟಿದ್ದಾರೆ. ಅದಕ್ಕೆ ಮತ್ತೊಮ್ಮೆ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. स्वामी जी ने कहा कि
बसवा जी ने लोकतंत्र का रास्ता हिंदुस्तान और विश्व को दिया। ಸ್ವಾಮೀಜಿಯವರು ಹೇಳಿದ್ರು ಪ್ರಜಾಪ್ರಭುತ್ವವನ್ನ ಭಾರತ ದೇಶವನ್ನ ಇಡೀ ವಿಶ್ವವನ್ನ ತಂದು ಸಹ ಬಸವಣ್ಣವರು ಬಸವಾದಿ ಶರಣರು ರಕ್ಷಣೆ ಮಾಡಿದ್ರು। और ये सच्चाई है, इसको मिटाया नहीं जा सकता है। ಇದನ್ನು ಕೂಡ ಸತ್ಯ ಇದೆ, ಅದನ್ನ ನಾವು ಅಲಗಿಡಲಿಕ್ಕೆ ಆಗೋದಿಲ್ಲ। और अगर हिंदुस्तान में लोकतंत्र आया, पार्लियामेंट्री डेमोक्रेसी आई, अधिकार आए, तो उसमें जो नींव रखी गई थी बसवा जी जैसे लोगों ने रखी थी। ಇವತ್ತು ಪ್ರಜಾಪ್ರಭುತ್ವ ಮತ್ತು ನಮ್ಮ ಏನು ಸಂಸತ್ತಿದೆ ಇದೆಲ್ಲವೂ ಕೊಡ್ಲಿಕ್ಕೆ ಇವತ್ತು ಸಹ ಬರಲಿಕ್ಕೆ ಬಸವಣ್ಣವರ ಮತ್ತು ಬಸವಾದಿ ಶರಣರ 12ನೇ ಶತಮಾನದ ಅನುಭವ ಮಂಟಪ ಇದಕ್ಕೆ ಕಾರಣ। जहां भी आपको अंधेरा दिखेगा तो उसी अंधेरे में से कहीं ना कहीं रोशनी निकलती है। ಎಲ್ಲಿ ನಿಮಗೆ ಕತ್ತಲು ಕಾಣ್ತದೆ ಆ ಕತ್ತಲಲ್ಲಿ ಎಲ್ಲರೂ ಒಂದು ಕಡೆ ಇವತ್ತು ಸಹ ನಿಮಗೆ ಬೆಳಕು ಸಿಗ್ತದೆ, ತೋರಿಸ್ಪಡ್ತದೆ। और जैसे समाज में अंधेरा होता है, उस समय समाज में अंधेरा था, तो उस समय बसवा जी रोशनी जैसे अंधेरे में से निकले थे। ಸಮಾಜದಲ್ಲಿ ಯಾವತ್ತು ಕತ್ತಲೆ ಕವಿದಿರ್ತದೆ, ಆ ಸಂದರ್ಭದಲ್ಲಿ ಬಸವಣ್ಣನವರು ಈ ಸಮಾಜಕ್ಕೆ ಬೆಳಕನ್ನು ತಂದುಕೊಟ್ರು। और व्यक्ति ऐसे ही रोशनी नहीं देता है। ಮತ್ತೆ ಯಾವಾಗಲೂ ಕೂಡ ಈ ರೀತಿ ಇವತ್ತು ಸಹ ಬೆಳಕನ್ನ ತುನುಸ ನೀಡಲಾಗ್ತದೆ। उसको सबसे पहले अपने आप से सवाल पूछने पड़ते हैं। ಅವರು ಮೊಟ್ಟ ಮೊದಲು ತಮ್ಮನ್ನ ಪರಿಶುದ್ಧತೆಯನ್ನು ಮಾಡಿಕೊಳ್ತಾರೆ। दूसरों पर सवाल करना बहुत आसान होता है, कोई भी कर सकता है, मगर अपने आप पर सवाल करना ज्यादा मुश्किल होता है। ಮೊದಲು ತಮ್ಮನ್ನೇ ತಾವು ಈಗ ಶುದ್ಧೀಕರಣಗೊಳಿಸಿ ಅವರು ಈ ಎಲ್ಲ ವಿಚಾರಧಾರೆಗಳು ನೀಡ್ತಾರೆ। ಬೇರೆಯವ್ರ ಮೇಲೆ ಮಾಡುವಂತದ್ದು ಶುದ್ಧೀಕರಣ ಮಾಡೋದು ಬಹಳ ಸರಳ ಇರ್ತದೆ, ಮಾತನಾಡುವುದಂತ। और स्वामी जी ने कहा कि बसवा जी ने 8 साल की उम्र पर 8 साल की उम्र पर जो थ्रेड सेरेमनी होती है उसको मना कर दिया। 8 ಸ್ವಾಮೀಜಿಯವರು ಇದನ್ನು ಕೂಡ ಹೇಳಿದ್ರು, ಬಸವಣ್ಣವರು 8ನೇ ವರ್ಷಕ್ಕೆ ಇವತ್ತು ತಮಗೆ ಏನು ಜನವಾರ ಧಾರಣೆ ಇರ್ತದೆ ಅದನ್ನ ಅವರು ನಿರಾಕರಣೆಯನ್ನು ಮಾಡಿದರು। अब देखिए कितने लोगों ने यह सवाल नहीं पूछा, अपने आप से नहीं पूछा, बसवना जी ने सवाल पूछा। ಅದು ಬಹಳಷ್ಟು ಎಷ್ಟು ಜನ ಇದನ್ನ ಮಾಡ್ತಾರೆ। ಬಸವಣ್ಣವರು ಇವತ್ತು ಸಹ ಇವತ್ತು ಈ ತತ್ವಗಳ ವಿರುದ್ಧ ಏನು ಮೂಢನಂಬಿಕೆಗಳ ವಿರುದ್ಧ ಇವತ್ತು ಸಹ ಅದನ್ನ ಮಾಡಿದ್ರಂತ ತೋರಿಸಿದ್ರು। मैंने स्वामी जी से पूछा, जब हम बैठे थे मैंने पूछा कि स्वामी जी 8 साल की उम्र पर बसवा जी को यह बात कैसे समझ आ गई। ನಾನು ಸ್ವಾಮೀಜಿಯವರು ಕೇಳಿದೆ, 8 ವರ್ಷದಲ್ಲಿ ಸಣ್ಣ ವಯಸ್ಸಿನಲ್ಲಿ ಇಂತಹ ವಿಚಾರಧಾರೆಗಳು ಹೆಂಗ್ ಬರ್ತವೆ। तो उन्होंने मुझे कहा कि बसवा जी के दोस्त थे, दूसरी जात के दोस्त थे, और जब समाज उन पर आक्रमण कर रहा था तो बसवना जी ने अपने आप से यह सवाल पूछा कि मेरे दोस्तों पर आक्रमण क्यों हो रहा है, मेरे दोस्तों के साथ गलत बर्ताव क्यों हो रहा है। ಬಸವಣ್ಣವರು ಇಂಥ ವಿಚಾರಧಾರೆಗೆ ಯಾಕೆ ಬಂತಂದ್ರೆ ಅವರ ಗೆಳೆಯರಿದ್ರು, ಅವ್ರ ಗೆಳೆಯರು ಅವರ ಒಂದು ಪರಿಸ್ಥಿತಿಯನ್ನು ನೋಡಿದಾಗ ಅವ್ರೇನು ಅನುಭವಿಸ್ತಾ ಇದ್ರು ಅದನ್ನೆಲ್ಲವೂ ನೋಡಿ ಇವತ್ತು ಸಹ ಈ ಪರಿಸ್ಥಿತಿಯನ್ನು ನೋಡ್ಕೊಂಡು ಅವ್ರಿಗನ್ನಿಸ್ತು ಇವತ್ತು ಇದನ್ನ ಸಮಾಜದ ನಾನು ತಪ್ಪುಗಳು ಇವತ್ತು ಸಾಕ್ತವೆ, ಶುದ್ಧೀಕರಣ ಮಾಡಬೇಕು। और पूरी जिंदगी उन्होंने अपने आप से सवाल पूछे। ಪೂರ್ತಿ ಜೀವನ ಅವರು ತಮ್ಮನ್ನೇ ತಾವು ಪ್ರಶ್ನಿಸಿಕೊಂಡ್ರು। जातिवाद के बारे में, लोकतंत्र के बारे में, नफरत के बारे में, आदर के बारे में। ಅವರು ಜಾತೀಯತೆ ಬಗ್ಗೆ,
ಪ್ರಜಾಪ್ರಭುತ್ವದ ಬಗ್ಗೆ ಸಮಾಜದ ಬಗ್ಗೆ ಎಲ್ಲಾ ವಿಚಾರಗಳಲ್ಲಿ ತಮ್ಮನ್ನೇ ತಾವು ಇವತ್ತು ಸಹ ಪ್ರಶ್ನೆ ಮಾಡಿಕೊಂಡ್ರು. और सवाल पूछने के बाद जो उनको दिल में जवाब मिले, जो सच्चाई उन्होंने देखी, उसको उन्होंने पूरी जिंदगी भर नहीं छोड़ा. ಅವರು ಪ್ರಶ್ನೆ ಕೇಳಿದ ತಮ್ಮನ್ನೇ ತಾವು ಪ್ರಶ್ನೆ ಕೇಳ್ಕೊಂಡ ಮೇಲೆ ಅವ್ರ ಹೃದಯದಲ್ಲಿ ಮನಸ್ಸಿನಲ್ಲಿ ಏನು ತಮ್ಮ ಹೊಳಿತು ಅನಿಸ್ತು, ಇದನ್ನ ಅವರ ಜೀವನ ಪೂರ್ತಿ ಅದನ್ನ ಇವತ್ತೊಂದು ಅದನ್ನ ಪಾಲನೆ ಮಾಡಿಕೊಂಡು ಆ ತತ್ವಗಳನ್ನ ಎತ್ತಿ ಹಿಡಿದ್ರು. बहुत सारे लोग सवाल पूछते हैं, सच्चाई भी समझ जाते हैं, मगर फिर समाज में सच्चाई बोल नहीं सकते. ಬಹಳಷ್ಟು ಜನ ಪ್ರಶ್ನೆಯನ್ನು ಕೇಳ್ತಾರೆ, ಸತ್ಯವನ್ನು ತಿಳ್ಕೋತಾರೆ, ಆದ್ರೆ ಅದನ್ನ ಸಮಾಜದಲ್ಲಿ ಇವತ್ತು ಸಹ ಅದನ್ನ ಪ್ರಶ್ನೆ ಮಾಡುವುದಿಲ್ಲ. बहुत सारे लोगों को सच्चाई मालूम होती है, सच्चाई सामने होती है, मगर समाज के सामने वो अपनी आवाज नहीं उठाते हैं क्योंकि डरते हैं. ಬಹಳಷ್ಟು ಜನ ಸತ್ಯ ಗೊತ್ತಾಗ್ತಾರೆ, ತಿಳ್ಕೋತಾರೆ, ಆದ್ರೆ ಇವತ್ತೊಂದು ಸಹ ಸಮಾಜದ ಮುಂದೆ ಅದನ್ನ ಮಾತನಾಡುದಿಲ್ಲ, ಯಾಕಂದ್ರೆ ಅವರು ಹೆದರ್ಕೊಳ್ತಾರೆ. तो बसवन्ना जी में ये फर्क था, उन्होंने सवाल पूछे, सच्चाई समझी और फिर समाज के सामने सच्चाई रख दी. ಬಸವಣ್ಣವರು ತಾವೇನು ಪ್ರಶ್ನಿಸಿಕೊಂಡ್ರು, ಅದನ್ನ ಸಮಾಜ ಮುಂದಿಟ್ರು ಮತ್ತು ಅದನ್ನ ಸಮಾಜ ಮುಂದೆ ಅದನ್ನ ಪಾಲನೆ ಮಾಡುವಂತದ್ದು ಅನುಷ್ಠಾನ ತರಲಿಕ್ಕೆ ಇವತ್ತು ಪ್ರಯತ್ನ ಮಾಡಿದರು. आज हमने इनकी मूर्ति के सामने फूल रखे, इसका कारण है ಇವತ್ತು ಬಸವಣ್ಣನವರ ಮುಂದೆ ನಾವು ಹೂವನ್ನ ಅರ್ಪಣೆ ಮಾಡಿದೀವಿ, ಇದಕ್ಕೊಂದು ಕಾರಣ ಇದೆ. आप ये मत सोचिए कि समाज के सामने सच्चाई बोलना आसान है. ಇದನ್ನು ತಾವು ತಿಳ್ಕೋಬೇಕಾಗ್ತದೆ, ಸಮಾಜದ ಮುಂದೆ ಸತ್ಯವನ್ನು ಮಾಡೋದು ಬಹಳಷ್ಟು ಕಷ್ಟಕರವಾಗಿರುವಂತದ್ದು. आज हम इनके सामने फूल रख रहे हैं, मगर जब ये जिंदा थे इन पर आक्रमण हुआ होगा. ಇವತ್ತು ನಾವು ಬಸವಣ್ಣವ್ರ ಮುಂದೆ ನಾವು ಹೂವನ್ನ ಅರ್ಪಣೆ ಮಾಡ್ತೀವಿ, ಆದ್ರೆ ಅವರು ಜೀವಂತಿದ್ದಾಗ ಅವರು ಬಹಳಷ್ಟು ಕಷ್ಟಗಳನ್ನ ಇವತ್ತು ಸಹ इनको धमकाया होगा, ಅವ್ರನ್ನ ಹೆದರಿಸಿಕೊಳ್ಳುವಂತದ್ದು ಕೂಡ ಆಯ್ತು. ಇವತ್ತು ಸಹ इनको डराने की कोशिश की गई होगी, ಅವ್ರನ್ನ ಹೆದರಿಸುವಂತದ್ದು ಕೂಡ ಆಯ್ತು. मगर ये पीछे नहीं हटे, सच्चाई का रास्ता इन्होंने नहीं छोड़ा. ಆದ್ರೆ ಅವ್ರ ಹಿಂದೆ ಸರಿಲಿಲ್ಲ, ಅವರು ಸತ್ಯದ ರಸ್ತೆಯನ್ನೇ ಇವತ್ತು ಸಹ ಮಾರ್ಗವನ್ನ ಹಿಡ್ಕೊಂಡು ಇವತ್ತು ಸಹ ಅವರು ಹೋರಾಟವನ್ನು ಮಾಡಿದ್ರೆ ಹಿಂದೆ ಸರಿಲಿಲ್ಲ. इसीलिए हमने इनके सामने फूल रखे हैं. ಇದ್ರ ಸಲುವಾಗಿ ನಾವು ಅವ್ರ ಮುಂದೆ ಹೂವನ್ನ ಅರ್ಪಣೆ ಮಾಡ್ತೀವಿ. जो सवाल नहीं पूछता है अपने आप से, जो समाज की जो गलतियां हैं, कमियां हैं, जो उनके बारे में सच्चाई नहीं बोलता है, जो डर जाता है, उसके सामने फूल कोई नहीं रखता है. ಯಾರು ತಮ್ಮನ್ನು ತಾವು ಪ್ರಶ್ನಿಸ್ಕೋತಾರೆ, ಇವತ್ತು ಸಮಾಜ ಮುಂದೆ ಇವತ್ತು ಆ ಪ್ರಶ್ನೆಗಳನ್ನ ಎತ್ತುವುದಿಲ್ಲ, ಸಮಾಜ ಮುಂದೆ ಅದರಂತೆ ನಡ್ಕೊಳ್ಳೋದಿಲ್ಲ, ಅದರ ಸಲುವಾಗಿ ಹೋರಾಡುದಿಲ್ಲ, ಅವ್ರ ಮುಂದೆ ಇವತ್ತು ಸಹ ಹೂವನ್ನ ನಾವು ಇಡುವುದಿಲ್ಲ. डर जाएंगे, घबरा जाएंगे, मगर 300-400 साल बाद फूल कभी नहीं रखेंगे. ಇವತ್ತು ಬೆದರ್ಕೊಂಡು ಇವತ್ತು ಸಹ ಯಾರ ಮುಂದೆ ಹೂವನ್ನ ಹಚ್ಚೋದಿಲ್ಲ, ಯಾರು ಹೆದರುದಿಲ್ಲ, ಇವತ್ತು ಸಹ ಬಸವಣ್ಣವ್ರ ಮುಂದೆ ಹೂವನ್ನ ಇಡ್ತೀವಿ ನಾವು. मुझे आज यहां आकर बहुत खुशी हुई, ಇವತ್ತು ನನಗೆ ಇಲ್ಲಿ ಬಂದು ಬಹಳ ಸಂತೋಷವಾಗಿದೆ. क्योंकि आज स्वामी जी की स्पीच सुनकर ಇವತ್ತು ಇಲ್ಲಿ ಬಂದು ನನಗೆ ಬಹಳ ಸಂತೋಷ ಆಗಿದೆ. ಸ್ವಾಮೀಜಿಯವರ ಮಾತನ್ನು ಕೇಳಿ लगा कि जो बसवन्ना जी कर रहे थे, जिन चीजों के लिए वो लड़े, जिन चीजों के लिए उन्होंने अपनी पूरी जिंदगी दी, उस सोच के लिए स्वामी जी लड़ रहे हैं. ಇವತ್ತು ಸ್ವಾಮೀಜಿಯವರು ಮಾತನಾಡುವ ಹೇಳಿದ್ರು, ಬಸವಣ್ಣವರು ತಮ್ಮ ಜೀವನ ಪರ್ಯಂತ ಏನು ಹೋರಾಟವನ್ನು ಮಾಡಿದ್ರು, ಅವರ ಆದರ್ಶಗಳನ್ನಿತ್ತು, ಅದ್ರ ಸಲುವಾಗಿ ಇವತ್ತೊಂದು ಸಹ ಅವರು ಇವತ್ತೊಂದು ಅವರಿಗೆ ನಾವು ಇವತ್ತೊಂದು ಸಹ ಹೂವನ್ನು ಅರ್ಪಣೆ ಮಾಡ್ತೀವಿ, ಅವ್ರ ಬಗ್ಗೆ ನಾವು ಆಧಾರವನ್ನು ಇಟ್ಟುಕೊಂಡಿದ್ದೀವಿ. और मुझे बहुत कुछ सीखने को मिला है. ಮತ್ತು ನಾನು ಬಹಳಷ್ಟು ಈಗ ಈ ಸಂದರ್ಭದಲ್ಲಿ ತಿಳ್ಕೊಳ್ಳಕ್ಕೆ ಆಗಿದೆ. सिर्फ आज नहीं, पहले भी मैं आया था, बसवा जी के बारे में मैंने पढ़ा है, उनके विचारों के बारे में मैंने सोचा है,
और बसवना जी हम सबको रास्ता दिखाते हैं। ಇದು ನಾನು ಬಹಳಷ್ಟು ತಿಳ್ಕೊಂಡಿದ್ದೀನಿ ಮತ್ತು ಇದು ಮೊದಲನೇ ಸಲ ಅಲ್ಲ, ನಾನು ಹಿಂದೆನೂ ಕೂಡ ನಾನು ಇಲ್ಲಿ ಬಂದಿದ್ದೀನಿ ಮತ್ತು ಬಸವಣ್ಣವರ ವಿಚಾರಧಾರೆಗಳನ್ನ ಸಿದ್ಧಾಂತಗಳನ್ನ ನಾನು ಓದಿದ್ದೀನಿ, ತಿಳ್ಕೊಂಡಿದ್ದೀನಿ. ಆ ರೀತಿ ಒಂದು ದಿವಸ ನಾವು ನಡ್ಕೊಳ್ಳುವಂತ ಪ್ರಯತ್ನ उन्होंने कहा डरो मत। ಅವ್ರು ಹೇಳಿದ್ರು ನೀವು ಹೆದರಬೇಡಿ, ಅಂಜಬೇಡ್ರಿ ನೀವು ಅಂತ. सच्चाई के रास्ते पे चलो, ಸತ್ಯದ ಮಾರ್ಗದಲ್ಲಿ ನೀವು ನಡೀರಿ, सबका आदर करो। ಎಲ್ಲರನ್ನೂ ಕೂಡ ಗೌರವಿಸ್ರಿ. बहुत सारे लोग ये चीजें कहते हैं, ಬಹಳಷ್ಟು ವಿಚಾರಗಳನ್ನು ಇವತ್ತು ಸಹ ಹೇಳ್ತಾರೆ, मगर चुने हुए लोग इन चीजों को कर दिखाते हैं। ಅವರು ಕೆಲವು ಬಂದಿದ್ದನ್ನ ಈ ಕೆಲಸವನ್ನು ಇವತ್ತು ಮಾಡೋದಿಲ್ಲ. उनमें से एक बसवना जी, ಇವತ್ತು ಬಸವಣ್ಣವರು ಅದನ್ನ ಆಚರಣೆಯನ್ನು ಮಾಡುವಂತವ್ರು. और इसीलिए उन्होंने अंधेरे में इस देश को, हम सबको रोशनी दिखाई दी है। ಅದಕ್ಕೆ ಇವತ್ತೊಂದು ದಿವಸ ಬಸವಣ್ಣವರು ನಮ್ಮ ದೇಶದ ನಮ್ಮೆಲ್ಲರಿಗೂ ಕೂಡ ಇವತ್ತೊಂದು ಸಹ ಬೆಳಕಾಗಿದ್ದಾರೆ, ಬೆಳಕನ್ನು ತಂದುಕೊಟ್ಟಿದ್ದಾರೆ. आपने इतने प्यार से मेरी बात सुनी, इसके लिए मैं आप सबका दिल से धन्यवाद करता हूं। ಇವತ್ತು ನನ್ನ ಮಾತುಗಳನ್ನ ಬಹಳಷ್ಟು ಪ್ರೀತಿಯಿಂದ ತಾವು ಕೇಳಿದಿರಿ, ಅದಕ್ಕೆ ನಾನು ಹೃದಯದಿಂದ ತಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.